ಈಗಾಗಲೇ 8 ಗಂಟೆ ಆಗಿದೆ. ಕಾರ್ಯಕ್ರಮ 8 ಗಂಟೆಗೆ ಮುಗಿಯೋದಿತ್ತು. ಅದರಿಂದ ನಾನು ಏನು ಹೇಳಬೇಕಿತ್ತು ಅದನ್ನು ಸ್ವಲ್ಪ ಮೊಟಕು ಮಾಡಿ ಆದಷ್ಟು ಬೇಗ ಇದನ್ನು ಮುಗಿಸ್ತೇನೆ. ಮಾನ್ಯ ಪ್ರೊಫೆಸರ್ ಜಯದೇವ್ ಅವರೇ, ವೇದಿಕೆ ಮೇಲಿನ ಗಣ್ಯರೇ ಮತ್ತು ಸ್ನೇಹಿತರೆ, ಇಂದು ಶಿಕ್ಷಣಕ್ಕೆ ಸಂಬಂಧಿಸಿದ 2 ಮಹತ್ವದ ಪುಸ್ತಕಗಳು ಶಿಕ್ಷಣ ಸಂಗತ ಮತ್ತು ಜೋಗುಳದ ಹರಕೆ ಲೋಕಾರ್ಪಣೆಯಾಗಿದೆ. ಎಚ್.ಎನ್. ಮುರಳೀಧರ್ ಮತ್ತು ಚಂದ್ರಶೇಖರ್ ಅವರ ಅನುಭವ ಹಾಗೂ ಚಿಂತನೆಗಳು ಸಂಕಲಿತವಾಗಿ ಪುಸ್ತಕ ರೂಪದಲ್ಲಿ ಹೊರಬಂದಿದೆ. ಇಬ್ಬರು ಲೇಖಕರಿಗೂ ಹೃತ್ಪೂರ್ವಕ ವಂದನೆಗಳು. ಈ ಸಂವಾದದಲ್ಲಿ 3 ಗಣ್ಯರು ಮತ್ತು ಲೇಖಕರು ಪುಸ್ತಕಗಳ ಕುರಿತು ವಿವರವಾಗಿ ಚರ್ಚಿಸಿದ್ದಾರೆ. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವವರು, ಅಧ್ಯಾಪಕರಾಗಿ, ಲೇಖಕರಾಗಿ ಮತ್ತು ತಮ್ಮ ಸಂಸ್ಥೆಗಳ ಮೂಲಕ ಶಿಕ್ಷಣದ ಸರ್ವತೋಮುಖ ಏಳಿಗೆಗೆ ದುಡಿಯುತ್ತಿರುವವರು. ಈ ಪುಸ್ತಕಗಳ ಪರಿಚಯದ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಪ್ರಸ್ತಾಪಗೊಂಡಿರುವುದರಿಂದ ಪುಸ್ತಕಗಳ ಕುರಿತಾಗಿ ನಾನು ಇಲ್ಲಿ ಹೆಚ್ಚು ಮಾತನಾಡೋದಿಲ್ಲ. ಶಿಕ್ಷಣದ ಕುರಿತು ಇನ್ನೂ ಹಲವಾರು ಪುಸ್ತಕಗಳು ಬರೆಯಲ್ಪಟ್ಟಿರುವಾಗ ಈ 2 ಪುಸ್ತಕಗಳ ಬಿಡುಗಡೆಯನ್ನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಏಕೆ ಆಯೋಜಿಸುತ್ತಿದೆ ಎಂಬ ಪ್ರಶ್ನೆ ಸಹಜವಾಗಿ ಉದ್ಭವಿಸಬಹುದು. ಇದಕ್ಕೆ ಏಕೈಕ ಕಾರಣ ಎಂದರೆ ಈ ಲೇಖಕರು ಫೌಂಡೇಶನ್ ಹೊಂದಿರುವ ದೃಷ್ಟಿಕೋನದಂತೆಯೇ ಅವರ ನಿಲುವನ್ನು ಹೊಂದಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಕಾರ್ಯದ ಗುರಿ ಸಾರ್ವಜನಿಕ ಶಾಲಾ ವ್ಯವಸ್ಥೆಯ ಗುಣಮಟ್ಟ ಮತ್ತು ಸಮಾನತೆಯನ್ನು ಸುಧಾರಿಸಲು ಸಹಕರಿಸುವುದಾಗಿದೆ. ನಾವು 2002ರಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಕಳೆದ 2.5 ದಶಕಗಳ ಅವಧಿಯಲ್ಲಿ ಅನೇಕ ಪ್ರಯತ್ನಗಳನ್ನು ಮಾಡಿದ್ದೇವೆ. ಅವುಗಳಲ್ಲಿ ಹಲವು ವಿಫಲವಾದವು, ಕೆಲವು ಭಾಗಶಃ ಯಶಸ್ವಿಯಾದವು ಮತ್ತು ಕೆಲವು ಪರಿಣಾಮಕಾರಿ ಅಂತ ತೋರಿದವು. ಈ ಅನುಭವದ ಆಧಾರದ ಮೇಲೆ ನಮಗೆ ರೂಪುಗೊಂಡಿರುವ ನಂಬಿಕೆಗಳನ್ನು ಹಾಗೂ ಈ 2 ಪುಸ್ತಕಗಳ ಕೇಂದ್ರ ವಿಚಾರಗಳನ್ನು ಹಂಚಿಕೊಳ್ಳುವುದು ಸೂಕ್ತ ಎಂದು ಭಾವಿಸುತ್ತೇನೆ. ಮೊದಲನೇದಾಗಿ, ಶಾಲಾ ಶಿಕ್ಷಣವು ವ್ಯಕ್ತಿಯ ಮತ್ತು ಸಮಾಜದ ಅಭಿವೃದ್ಧಿಗೆ ಅತ್ಯಂತ ಮಹತ್ವದ ಸಂಘಟಿತ ಸಾಮಾಜಿಕ ಪ್ರಕ್ರಿಯೆಯಾಗಿದೆ. ವಿಚ್ ಮೀನ್ಸ್ ಎಡ್ಯುಕೇಶನ್ ಇಸ್ ದ ಮೋಸ್ಟ್ ಆರ್ಗನೈಸ್ಡ್ ಸೋಷಿಯಲ್ ಪ್ರಾಸೆಸ್. ಶಿಕ್ಷಣವು ವ್ಯಕ್ತಿಗಳಲ್ಲಿ ಜ್ಞಾನ, ಸಾಮರ್ಥ್ಯಗಳು ಮತ್ತು ಮೌಲ್ಯಗಳನ್ನು, ನಾಲೆಡ್ಜ್, ಕೆಪಾಸಿಟೀಸ್ ಅಂಡ್ ವ್ಯಾಲ್ಯೂಸ್, ಇವುಗಳನ್ನು ಅಭಿವೃದ್ಧಿಪಡಿಸಬೇಕು. ಅವುಗಳೇ ಸಮಾಜವನ್ನು ರೂಪಿಸುತ್ತದೆ. ಶಿಕ್ಷಣವು ಆಳವಾದ ಸಾಮಾಜಿಕ ಮಾನವೀಯ ಪ್ರಕ್ರಿಯೆಯಾಗಿದ್ದು, ಇಟ್ಸ್ ಎ ವೆರಿ ಡೀಪ್ ಸೋಷಿಯಲ್ ಹ್ಯೂಮನ್ ಪ್ರಾಸೆಸ್. ಇದರಲ್ಲಿ ಭಾಗಿಯಾಗಿರುವ ವಿದ್ಯಾರ್ಥಿಗಳು, ಶಿಕ್ಷಕರು, ಶಾಲಾ ನಾಯಕರು ಮತ್ತು ಇತರರು ಅತ್ಯಂತ ಮುಖ್ಯರಾಗಿದ್ದಾರೆ. ಇದು ನಾವು ಕಂಡುಕೊಂಡಿರುವಂತಹ ಮೊದಲ ವಿಚಾರ. ಎರಡನೇದಾಗಿ, ಉತ್ತಮ ಶಿಕ್ಷಣದಲ್ಲಿ ಶಿಕ್ಷಕರು ಕೇಂದ್ರ ಸ್ಥಾನದಲ್ಲಿದ್ದಾರೆ. ಶಾಲಾ ನಾಯಕರು ಸಹ ಮಹತ್ವದ್ದಾಗಿದ್ದಾರೆ. ಆದ್ದರಿಂದ ಮಾನವ ಸಂಪನ್ಮೂಲ ಸಾಮರ್ಥ್ಯವೇ, ಅಂದರೆ ಹ್ಯೂಮನ್ ಕೆಪಾಸಿಟೀಸ್, ಶಿಕ್ಷಣ ಸುಧಾರಣೆಯ ಹೃದಯವಾಗಿದೆ. ಶಿಕ್ಷಣವು ಆಳವಾದ ಪರಿಣತಿಯ ವಿಷಯವಾಗಿದೆ. ಅದರ ವಿಚಾರ ಬಂತು, ಇಟ್ಸ್ ಅ ಮ್ಯಾಟರ್ ಆಫ್ ಎಕ್ಸ್ಪರ್ಟೀಸ್. ಇದು ಮಾನವರ ಹೃದಯ ಮತ್ತು ಮನಸ್ಸಿನ ಅಭಿವೃದ್ಧಿಯ ಕುರಿತು ಅತಿ ಸಂಕೀರ್ಣ ಮಾನವ ಪ್ರಕ್ರಿಯೆ. 7 ನಿಲುವುಗಳನ್ನು ಏನು ಹೇಳಿದ್ನೋ ಅದೇ ನಿಲುವುಗಳನ್ನು ಈ ಪುಸ್ತಕಗಳು ಸಮರ್ಥಿಸಿವೆ. ಈ ಲೇಖಕರು ಫೌಂಡೇಶನ್ ಹೊಂದಿರುವ ದೃಷ್ಟಿಕೋನವನ್ನೇ ಹೊಂದಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅನುಭವ ಗಳಿಸಿರುವವರು ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಲು ಸಂವಾದಗಳು ಸಮಾಜಕ್ಕೆ ಅಗತ್ಯ. ದ ಸೊಸೈಟಿ ನೀಡ್ಸ್ ಸಚ್ ಡಿಸ್ಕಷನ್ಸ್. ಪ್ರಜಾಪ್ರಭುತ್ವದಲ್ಲಿ ಇಂತಹ ಚರ್ಚೆಗಳು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕೆ ಪೂರಕವಾಗುತ್ತವೆ. ಡೆಮೋಕ್ರಸಿ ನೀಡ್ಸ್ ದೀಸ್ ಕೈಂಡ್ ಆಫ್ ಡಿಸ್ಕಷನ್ಸ್. ಮುಂದಿನ ತಲೆಮಾರುಗಳನ್ನು ರೂಪಿಸುವ ಶಿಕ್ಷಣದ ಸ್ವರೂಪವನ್ನು ನಿರಂತರವಾಗಿ ಪರಿಶೀಲಿಸುವುದು ಅನಿವಾರ್ಯ. ವಿ ನೀಡ್ ಟು ರಿಫ್ಲೆಕ್ಟ್ ಆನ್ ದೀಸ್ ಪ್ರಾಸೆಸಸ್ ಸೊ ದಟ್ ದ ಫ್ಯೂಚರ್ ಜನರೇಷನ್ಸ್ ಬೆನಿಫಿಟ್ ಫ್ರಮ್ ಇಟ್. ಇಂತಹ ಪುಸ್ತಕಗಳು ಶಿಕ್ಷಣ ಕ್ಷೇತ್ರದಲ್ಲಿ ವಿವಿಧ ಹಂತಗಳಲ್ಲಿ ಕೆಲಸ ಮಾಡುತ್ತಿರುವ ವ್ಯಕ್ತಿಗಳಿಗೆ ಮತ್ತು ಸಂಸ್ಥೆಗಳಿಗೆ ನಕಾರಾತ್ಮಕ ದೃಷ್ಟಿಕೋನವನ್ನು ಈ ವಿವಿಧ ಹಂತಗಳಲ್ಲಿ ಕೆಲಸ ಮಾಡುತ್ತಿರುವ ವ್ಯಕ್ತಿಗಳಿಗೆ ಮತ್ತು ಸಂಸ್ಥೆಗಳಿಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ನೀಡಬಲ್ಲವು. ಹಾಗಾಗಿ ಈ ರೀತಿಯ ಶೈಕ್ಷಣಿಕ ಹಿನ್ನೆಲೆಯ ಪುಸ್ತಕಗಳು ಹೆಚ್ಚು ಹೆಚ್ಚು ಜನರಿಗೆ ತಲುಪಬೇಕು. ಹಾಗೆ ತಲುಪಿ ಅವರು ತಮ್ಮ ವಿಚಾರ ಮಂಡಿಸುವ, ಪರಿಶೀಲಿಸುವ ಪ್ರಕ್ರಿಯೆಗೆ ಅನುವಾಗಬೇಕು. ಇಂತಹ ಸಾಧ್ಯತೆಗೆ ಒಂದು ಚಾಲನೆಯ ರೂಪದಲ್ಲಿ ಈ ಸಂವಾದವನ್ನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಆಯೋಜಿಸಿದೆ. ಮುಂದಿನ ದಿನಗಳಲ್ಲಿ ಈ ಬಗೆಯ ಅರ್ಥಪೂರ್ಣ ಚರ್ಚೆಗಳು ಶಿಕ್ಷಕರ ವಲಯದಲ್ಲಿ, ಶಿಕ್ಷಣ ಅಧಿಕಾರಿಗಳ ವಲಯದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ನಡೆಯುವಂತಾಗಬೇಕು. ಹಾಗೆ ಅದರ ಫಲಶ್ರುತಿ ತರಗತಿ ಕೋಣೆಯನ್ನು ತಲುಪಬೇಕೆಂಬುದು ನಮ್ಮ ಆಶಯ.
ಅಜೀಂ ಪ್ರೇಮ್ಜಿ ಫೌಂಡೇಶನ್ ಪರವಾಗಿ ಲೇಖಕರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಲು ನಮಗೆ ಅವಕಾಶ ನೀಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ.